ಚುನಾವಣೆಯ ಮತ ಎಣಿಕೆ ನಡೀತಾ ಇತ್ತು ಆರ್ ಡಿ ಹೈಸ್ಕೂಲಿನ ಆವರಣದಲ್ಲಿ. ಅಲ್ಲಿ ಮಧ್ಯಾಹ್ನದ ನಂತರ ರಿಸಲ್ಟ್ ಬಂದ ನಂತರ ಕಾಂಗ್ರೆಸ್ ಗೆಲುವು ಅಂತನ್ನುವಂಥದ್ದು ಘೋಷಣೆ ಮಾಡಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಎರಡು ರೀತಿಯ 2-3 ಜನ ಅಲ್ಲಿ ಘೋಷಣೆ ಹಾಕಿದರು. ಒಂದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಅತ್ಯಂತ ಅಶ್ಲೀಲ ಅಸಭ್ಯವಾಗಿ ಬೈದಿದ್ದು ಒಂದು ವಿಡಿಯೋ ವೈರಲ್ ಆಗಿದೆ. ನರೇಂದ್ರ ಮೋದಿ ಪ್ರಧಾನಿಯನ್ನ ಹಮಾರ ಕುತ್ತಾ, ನಾಯಿ ಅಂತ ಎನ್ನುವಂಥ ಶಬ್ದದಿಂದ ಹೇಳಿದ್ದಾರೆ. ಅವರು ಪ್ರಧಾನಿಯನ್ನು ಗೌರವಿಸಬೇಕಾದಂಥದ್ದು ಒಂದು ನಾಗರಿಕರ ಕರ್ತವ್ಯ. ಸೊ ಆ ಹಿನ್ನೆಲೆಯಲ್ಲಿ ಇದೊಂದು ದೊಡ್ಡ ಅಪರಾಧ ಆಗಿದೆ. ಸೊ ಇದನ್ನು ಇನ್ನೊಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥ ಹೇಳಿಕೆ ಕೂಡ ಒಬ್ಬನು ಹೇಳಿದ್ದಾನೆ. ಸೊ ಹೀಗೆ ಎರಡು ಘಟನೆ ಆಗಿದ್ದಾವೆ. ಅದರಲ್ಲಿ ಒಬ್ಬನ್ನು ಮಾತ್ರ ಬಂಧಿಸಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥವನು ಬಂಧಿಸಿಲ್ಲ. ಇಲ್ಲಿ ಬಂಧಿಸಿದ್ದು ಜಮೀರ್ ನಾಯಕ್ವಾಡಿ ಅಂತ ಹೇಳಿ ಹಮಾರ ಕುತ್ತಾ, ಮೋದಿ ಹಮಾರ ಕುತ್ತಾ ಅಂತ ಹೇಳಿದಂಥ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ವ್ಯಕ್ತಿಯನ್ನು ಬಂಧಿಸಿಲ್ಲ. ಸೊ ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಒತ್ತಡ ಕಾಣಿಸ್ತಾ ಇದೆ. ಸೊ ನಾನು ಹೇಳೋದು, ಇದು ದೇಶದ್ರೋಹಿ ಹೇಳಿಕೆ. ಈ ಹೇಳಿಕೆಯನ್ನು ಮಾಡಿದಂಥ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಪೊಲೀಸರದು ಡ್ಯೂಟಿ. ಕಾಂಗ್ರೆಸ್ಸದ್ದು ಅವತ್ತಿನ ಸಂದರ್ಭದಲ್ಲಿದ್ದಂಥ ಕಾಂಗ್ರೆಸ್ ನಾಯಕರು ಅಥವಾ ಈಗಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳಬೇಕು, ಅವನನ್ನು ಒದ್ದ ಒಳಗಾಕಿ ಅಂತ ಹೇಳಬೇಕು. ಅದು ಬಿಟ್ಟು ಬಚಾವ್ ಮಾಡುವಂಥ, ರಕ್ಷಣೆ ಮಾಡುವಂಥ, ಯಾರನ್ನು ರಕ್ಷಣೆ ಮಾಡ್ತಾ ಇದ್ರಿ? ದೇಶದ್ರೋಹಿನ, ಒಬ್ಬ ಭಯೋತ್ಪಾದಕನನ್ನ, ದೇಶದ್ರೋಹಿ ಹೇಳಿಕೆ ಕೊಟ್ಟವನು ನೀವು ಬಚಾವ್ ಮಾಡುವಂಥ ಪ್ರಕ್ರಿಯೆ ಮಾಡಿದ ಪರಿಣಾಮದಿಂದಲೇ ಇವತ್ತು ಏನು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಿಂದೂಗಳದ್ದು ಅಂತ ಅನ್ನೋದು ಗೊತ್ತಿದೆ. ನಾವು ಜೈ ಶ್ರೀರಾಮ್ ಹೇಳಿದ ತಕ್ಷಣವೇ ಇವತ್ತು ಜೈ ಶ್ರೀರಾಮ್ ಇಲ್ಲ ಅಲ್ಲಾಹು ಅಕ್ಬರ್ ಹೇಳಬೇಕು. ಈ ರೀತಿಯ ಮುಸ್ಲಿಮರ ವಾತಾವರಣ, ಮುಸ್ಲಿಮರ ಇವತ್ತು ಯಾಕೆ ಕುಣಿತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ಕಾಂಗ್ರೆಸ್, ನಿಮ್ಮ ರಕ್ಷಣೆಯ ಹಿನ್ನೆಲೆಯಲ್ಲಿ. ಸೊ ಇಲ್ಲಿ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ವ್ಯಕ್ತಿನ ಯಾಕೆ ಇನ್ನೂವರೆಗೆ ಬಂಧಿಸಿಲ್ಲ? ಇದರ ಸಂಬಂಧಪಟ್ಟ ಹಾಗೆ ಇವತ್ತು ಇಲ್ಲಿವರೆಗೆ ಕಾಂಗ್ರೆಸ್ ಬಂದಾಗಿಂದ, ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗಿಂದ ಇಲ್ಲಿವರೆಗೆ ಎಷ್ಟು ರೀತಿಯ ಪಾಕಿಸ್ತಾನದ ಪರ ಘೋಷಣೆಗಳು, ಸ್ಟೇಟಸ್ಗಳು ಯಾಕೆ ಆಗ್ತಾರವ್ರು? ಈ ದೇಶ ಭಾರತ್ ಮಾತಾ ಕಿ ಜೈ ಅಂತ ಬರಬೇಕು ನಿಮ್ಮ ಬಾಯಿಂದ. ನಾನು ಹೇಳೋದು ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ, ಭಾರತದ ಅನ್ನ ತಿಂತಾ ಇದ್ದಾರೆ, ಭಾರತದಲ್ಲಿ ಹುಟ್ಟಿದ್ದೀರಿ, ಭಾರತದ ಎಲ್ಲ ಫೆಸಿಲಿಟೀಸನ್ನು ತಗೊಳ್ತಾ ಇದ್ದೀರಿ. ಆದರೆ ನೀವು ಪಾಕಿಸ್ತಾನದ ಹೇಲ್ ತಿಂತಾ ಇದ್ದೀರಿ. ನಿಮಗೆ ಪಾಕಿಸ್ತಾನನೇ ನಿಮಗೆ ಪ್ರೀತಿ, ಪಾಕಿಸ್ತಾನ ಬಗ್ಗೆ ನಿಮಗೆ ಗೌರವ ಇದ್ರೆ ಇವತ್ತು ಪಾಕಿಸ್ತಾನ ಸ್ಥಿತಿ ಏನಿದೆ, ಯಾವ ರೀತಿ ಇದೆ? ತಿನ್ನಕ್ಕೆ ಕೂಳಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಇವತ್ತು ಪೆಟ್ರೋಲು ಬೆಲೆ ಯಾವ ಸ್ಥಿತಿಗೆ ತಲುಪಿದೆ, ಅನ್ನ ಕೂಳಿನ ಬೆಲೆ ಯಾವ ಸ್ಥಿತಿಗೆ ತಲುಪಿದೆ, ಭಿಕಾರ್ಚೋಟ್ ಆಗಿದೆ ಪಾಕಿಸ್ತಾನ. ಸೊ ನಿಮಗೆ ಪಾಕಿಸ್ತಾನ ಪ್ರೀತಿ ಇದ್ರೆ ಅವರನ್ನು ಒದ್ದು ಹೊರಗೆ ಹಾಕಿ. ನಾನು ಕೋರ್ಟಿಗೆ ಹೇಳೋದಿಷ್ಟೇ, ಇಮ್ಮಿಡಿಯೇಟ್ ಈ ದೇಶದ್ರೋಹಿ ವೈರಸ್, ದೇಶದ್ರೋಹಿ ಕ್ಯಾನ್ಸರ್ ಇಮ್ಮಿಡಿಯೇಟ್ ಗಲ್ಲಿಗೇರಿಸಿ, ಶೂಟೌಟ್ ಮಾಡಿ, ಇಲ್ಲ ಒದ್ದು ಪಾಕಿಸ್ತಾನ ಕಳಿಸಿ. ಇದು ಮೋಸ್ಟ್ ಡೇಂಜರಸ್ ವೈರಸ್ ಇದು. ಸೊ ಕಾಂಗ್ರೆಸ್ನವರೇ ನಿಮ್ಮನ್ನು ನುಂಗಿ ಹಾಕತ್ತೆ, ನೀವು ಬಚಾವ್ ಮಾಡಕ್ ಹೋಗಬೇಡಿ. ಈಗ ಮೊನ್ನೆ ನೇಹಾ ಹಿರೇಮಠನ ಮಗಳನ್ನ, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನೇ ಕೊಂದು ಹಾಕಿದ್ರಲ್ಲ, ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ? ಒಬ್ಬ
ಕಾಂಗ್ರೆಸ್ MLA, ದಲಿತ MLA ಮನೆಯನ್ನ ಸುಟ್ಟು ಹಾಕಿದ್ರಲ್ಲ, ಇನ್ನೂ ಬುದ್ಧಿ ಬಂದಿಲ್ಲ. ನಾನು ಪೊಲೀಸರಿಗೆ ಕೇಳ್ತಾನೆ, ನಿಮ್ಮನ್ನ ಅಟ್ಟಾಡಿಸ್ಕೊಂಡು ಹೊಡಿತಾ ಇರಲ್ಲ, ಅದು ಶಿವಮೊಗ್ಗದಲ್ಲಿ SP-ನ ಅಟ್ಟಾಡಿಸ್ಕೊಂಡು ಓಡಿಸಿದ್ರಲ್ಲ, DG ಹಳ್ಳಿ KG ಹಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರಲ್ಲ, ಹುಬ್ಬಳ್ಳಿಯಲ್ಲಿ ಪೊಲೀಸನ್ನು ಜೀಪನ್ನ ಉಲ್ಟಾ ಮಾಡಿದ್ರಲ್ಲ, ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ? ಈ ದೇಶದ್ರೋಹಿಗಳನ್ನು ಸಾಕ್ತಾ ಇದ್ರಿ ನೀವು. ಸೊ ಈ ವೈರಸ್ ಅನ್ನು ತಡಿದೇ ಇದ್ರೆ ನಮ್ಮ ದೇಶವನ್ನು ನುಂಗಿ ಹಾಕತ್ತೆ. ನೀವು ತಡಿತೀರೋ ಅಥವಾ ನಾವು ತಡಿಬೇಕು ಅಂತ ಅನ್ನೋದು ನಿಶ್ಚಯ ಆಗಬೇಕು. ಸೊ ಇಮ್ಮಿಡಿಯೇಟ್ ನಾನು ಹೇಳೋದು, ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ವ್ಯಕ್ತಿಯನ್ನು ಬಂಧನ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ, ಬರುವಂಥ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ಸೊ ಈ ಸಂದರ್ಭದಲ್ಲಿ ಮುಸ್ಲಿಮರಿಗೂ ಹೇಳ್ತೀನಿ ನಾನು, ಮುಸ್ಲಿಂ ಮುಖಂಡರ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಿ? ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರೋ, ವಿರೋಧ ಮಾಡ್ತಾ ಇದ್ದೀರೋ, ಏನನ್ನೋದು ಬಾಯಿ ಬಿಡಿ, ಫತ್ವಾ ಹೊರಡಿಸಿ, ಅವನ ಮನೆ ಬಹಿಷ್ಕಾರ ಹಾಕಿ. ಅದು ಬಿಟ್ಟು ಮೌನವಾಗಿದ್ದರೆ ನಿಮ್ಮ ಸಪೋರ್ಟ್ ಅಂತ ಅನಿಸುತ್ತೆ ನಮಗೆ. ಸೊ ಇದರ ಸಂಬಂಧಪಟ್ಟಾಗಿ ಮುಸ್ಲಿಮರು ಬಾಯಿ ಬಿಡಬೇಕು, ಕಾಂಗ್ರೆಸ್ನವರು ಬಾಯಿ ಬಿಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಹೇಳೋದು ಇಮ್ಮಿಡಿಯೇಟ್ ಅವರನ್ನು ಒದ್ದು ಒಳಗಡೆ ಹಾಕಬೇಕು. ಕೋರ್ಟಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಡಿಲೇ ಮಾಡಿದಷ್ಟು ಈ ವೈರಸ್ ಹರಡುತ್ತೆ. ನೀವು ಅವನ ಜಾಮೀನು ಕೊಟ್ಟರೆ ವೈರಸ್ ಹರಡುತ್ತೆ. ಸೊ ಇಮ್ಮಿಡಿಯೇಟ್ ಕೋರ್ಟಿನವರು ಇದ್ದಂಥ ಜಡ್ಜ್ಗಳಿಗೂ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥವನು ಗಲ್ಲು ಶಿಕ್ಷೆ ಇಮ್ಮಿಡಿಯೇಟ್ ಆಗಬೇಕು ಅಂತನ್ನುವಂಥದ್ದು ಯೋಚನೆ ಮಾಡಿ. ಇಲ್ಲಾದರೆ ಪಾಕಿಸ್ತಾನಕ್ಕೆ ಒದ್ದು ಓಡಿಸಿ ಅಂತನ್ನುವಂಥದ್ದಾದರೂ ಆರ್ಡರ್ ಮಾಡಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.